ನಿಮ್ಮ ಹೃದಯದಲ್ಲಿ ಇನ್ನೂ ಕೂಡ ಪೇನ್ ಇದೆನಾ? ಹಾರ್ಟ್ ಬ್ರೇಕ್ ಪೇನ್, ಗಿಲ್ಟ್ ಫೀಲ್ ಆಗುವಂಥದ್ದು, ಭಯ ಇರುವಂಥದ್ದು, ಓಲ್ಡ್ ಮೆಮೊರೀಸ್ ಪೇನ್, ಇದೆಲ್ಲದೂ ಕೂಡ ಟೈಮ್ ಹೋಗ್ತಾ ಇದೆ. ಬಟ್ ಆದರೆ ಈ ಒಂದು ನೋವು ನಿಮ್ಮ ಜೊತೆನೇ ಇದ್ರೆ. ಯಾಕೆ ಅಂತ ಅಂದರೆ ಈ ಎಮೋಷ್ನಲ್ ಪೇನ್ ಅಂತ ಏನು ನಾವು ಹೇಳ್ತೀವಲ್ಲ, ಸೊ ಅದು ಟೈಮಿಂದ ಹೀಲ್ ಆಗುವಂಥದ್ದಲ್ಲ. ಈ ಒಂದು ಎಮೋಷ್ನಲ್ ಪೇನ್ ನೀವು ರಿಲೀಸ್ ಮಾಡಿದಾಗ ಮಾತ್ರ ಅದು ಹೀಲ್ ಆಗ್ತಾ ಹೋಗುತ್ತೆ. ಸೊ ನೀವು ಸುಲಭವಾಗಿ ಈ ಒಂದು ಥರದಾದಂತಹ ಎಮೋಷ್ನಲ್ ಹೀಲಿಂಗಿಂದ ನೀವು ಈಸಿಯಾಗಿ ಈ ಒಂದು ಪೇನನ್ನು ದೂರ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ಅಂದರೆ ಹವಾಯನ್ನಲ್ಲಿರುವಂತಹ ಒಂದು ಪ್ರೇಯರ್, ಅದ್ರ ಹೆಸರು ಹೋಪೋನೋಪೋನೋ ಟೆಕ್ನಿಕ್ ಅಂತ ಹೇಳಿಬಿಟ್ಟು. ಸೊ ಅದು ಹೇಗೆ ಮಾಡಿದರೆ ನಿಮ್ಮಲ್ಲಿರುವಂತಹ ಎಮೋಷ್ನಲ್ ಪೇನನ್ನು ಸುಲಭವಾಗಿ ರಿಲೀಸ್ ಮಾಡೋದು ಅಂತ ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ಡಾಕ್ಟರ್ ವರ್ಣಿಕಾ GN, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ಬನ್ನಿ, ಹೋಪೋನೋಪೋನೋ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊತಾ ಹೋಗೋಣ. ಸೊ ಹೋಪೋನೋಪೋನೋ ಅನ್ನುವಂಥದ್ದು ಹವಾಯನ್ನ ಒಂದು ಪ್ರೇಯರ್. ಸೊ ಹೋಪೋನೋಪೋನೋ ಅಂತ ಅಂದರೆ ಮೀನಿಂಗ್, ಅದರ ಅರ್ಥ ಏನು ಅಂತ ಅಂದರೆ ಒಳಗಡೆಯಿಂದ ಹೀಲಾಗು ಅಂತ ಅನ್ನುವಂಥದ್ದು. ಆ್ಯಂಡ್ ಅಂದರೆ ಎನರ್ಜಿ ಲೆವೆಲಲ್ಲಿ ಹೀಲ್ ಆಗುವಂಥದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಯಾವಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ರೀತಿಯಾದಂತಹ ಹಾರ್ಟ್ ಬ್ರೇಕ್ ಆಗಿರುವಂಥದ್ದು ಆ್ಯಂಡ್ ಗಿಲ್ಟ್ ಫೀಲಿಂಗ್ ಆಗಿರುವಂಥದ್ದು, ನಮಗೆ ಕಷ್ಟ ಆಗುತ್ತೆ ಅಂತ ಅನ್ನುವಂಥದ್ದು, ರಿಜೆಕ್ಷನ್, ಇದೆಲ್ಲದೂ ಕೂಡ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸೊ ಒಂದು ಘಟನೆ ನಡೆಯುತ್ತೆ, ಅದರಿಂದ ನಿಮಗೆ ಬೇಜಾರಾಗುತ್ತೆ ಆ್ಯಂಡ್ ದಿನಗಳು ಮುಂದೆ ಹೋಗುತ್ತೆ. ಬಟ್ ಆದರೆ ಅದರಲ್ಲಿರುವಂತಹ ರಿಜೆಕ್ಷನ್ ಅನ್ನುವಂಥದ್ದು, ಅದರಲ್ಲಿರುವಂತಹ ಭಯ ಅನ್ನುವಂಥದ್ದು ಆ್ಯಂಡ್ ಆ ಘಟನೆಯಲ್ಲಿರುವಂತಹ ನಿಮಗೆ ನೋವಾಗಿರಬಹುದು, ಅದೆಲ್ಲದೂ ಕೂಡ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸೊ ಈ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸತಿ ಸ್ಟೋರೇಜ್ ಆಯಿತು ಅಂತ ಅಂದರೆ ಆ ಒಂದು ಮೆಮೊರೀಸಿಂದ ನಾವೆಲ್ಲ ಏನೇನೆಲ್ಲ ನೆಗೆಟಿವಿಂದ ನಾವೇನೇನೆಲ್ಲ ಅಟ್ರ್ಯಾಕ್ಟ್ ಮಾಡಿರ್ತೀವಲ್ವ, ಸೊ ಸಮ್ ಸಿಚುವೇಷನಿಂದ, ಸೊ ಆ ಸಿಚುವೇಷನಿಂದ ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸತಿ ವೈಬ್ರೇಷನ್, ಆ ಒಂದು ಮೆಮೊರೀಸಿಂದ ವೈಬ್ರೇಷನ್ ಕ್ರಿಯೇಟ್ ಆಯಿತು ಅಂತ ಅಂದರೆ ನಮ್ಮ ಒಂದು ರಿಯಾಲಿಟಿಗೆ ಅದು ಬಂದು ಸೇರ್ತಾ ಹೋಗುತ್ತೆ. ಸೊ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮಲ್ಲಿ ರಿಜೆಕ್ಷನ್ ಕಾಣಿಸುತ್ತೆ. ಅದು ರಿಲೇಷನ್ಶಿಪ್ಪಲ್ಲಿ ರಿಜೆಕ್ಷನ್ ಆಗಿರ್ಬೋದು, ನಿಮಗೆ ರೆಸ್ಪೆಕ್ಟ್ ಕೊಡದೆ ಆಗಿರ್ಬೋದು, ಈವನ್ ಎಂಪ್ಲಾಯಲ್ಲೂ ಕೂಡ, ಅಂದರೆ ಮೀನ್ಸ್ ನೀವು ಕೆಲಸ ಮಾಡುವ ಜಾಗದಲ್ಲಿ ಆಗಿರ್ಬೋದು ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇರೋದಿಲ್ಲ. ಈ ಕಡೆ ಮನೆಯಲ್ಲಿ ನಿಮ್ಮ ಸಂಬಂಧಿಕರು ಯಾರು ಎಲ್ಲ ಹೋದರೂ ಕೂಡ ನಿಮಗೆ ಆ ಒಂದು ರಿಜೆಕ್ಷನ್ ಅಂತ ಅನ್ನುವಂಥದ್ದು, ಆ ಒಂದು ರೆಸ್ಪೆಕ್ಟ್ ಸಿಗದೇ ಇರುವಂಥದ್ದು ನಿಮ್ಮ ಒಂದು ಲೈಫಲ್ಲಿ ಸುತ್ತಾಗ್ತಾ ಹೋಗುತ್ತೆ. ಸೊ ಮೆಮೊರೀಸನ್ನು ಯಾವಾಗಲೂ ಕೂಡ ನಾವು ಹೀಲ್ ಮಾಡ್ತಾ ಇರಬೇಕು. ಸೊ ಅದನ್ನು ಈ ಒಂದು ಹವಾಯನ್ ಪ್ರೇಯರಿಂದ ಈಸಿಯಾಗಿ ನೀವು ಹೀಲ್ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಇರುತ್ತೆ. ಸೊ ಅದೇನು ಅಂತಂದರೆ 4 ಲೈನ್ಗಳು. ಯಾವುದ್ಯಾವುದು ಅಂತಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ. ಸೊ ಈ ಒಂದು 4 ಲೈನ್ಗಳು, ಪವರ್ಫುಲ್ ಆಗಿರುವಂತಹ 4 ಲೈನ್ಗಳು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸನ್ನು ಹೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಸತಿ ಮೆಮೊರೀಸ್ ಏನಾದರೂ ಹೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಒಂದು ಹೈಯರ್ ವೈಬ್ರೇಷನಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀರ. ಸೊ ಅದು ನಿಮ್ಮ ಒಂದು ಕನಸು ನನಸಾಗಲಿಕ್ಕೆ, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ಗೋ, ಅಥವಾ ನನಗಿದು ಬೇಕು ಅಂತ ಅನ್ನೋದು, ಅಥವಾ ಗೌರವ ಸಿಗಬೇಕು ನನಗೆ, ಅಥವಾ ನನಗೆ ಈ ಕೆಲಸ ಬೇಕು, ಇಂಥ ರಿಲೇಷನ್ಶಿಪ್ಪೇ ಬೇಕು, ನನಗೆ ರೆಸ್ಪೆಕ್ಟ್ ಬೇಕು, ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾದರೆ 4 ಫ್ರೇಸಸ್ ಏನನ್ನು ಹೇಳ್ತಾ ಇದೆ ಅಂತ ಅನ್ನುವಂಥದ್ದು. ಸೊ ಐ ಆಮ್ ಸಾರಿ ಅಂತ ಅಂದರೆ ನಾನು ಏನೇ ತಪ್ಪು ಮಾಡಿದರೂ ಕೂಡ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೀವೇನೇ ತಪ್ಪು ಮಾಡಿದ್ರು ಅಥವಾ ಬೇರೆಯವ್ರು ತಪ್ಪು ಮಾಡಿದ್ರು, ಅದರಿಂದ ನಿಮಗೆ ನೋವಾಗಿದ್ರು ಕೂಡ ಐ ಅಕ್ಸೆಪ್ಟ್, ಅಂದರೆ ನಾನು ಅದನ್ನು 100% ಆಗಿ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫರ್ಗಿವ್ ಮೀ, ನನಗೆ ಗೊತ್ತು ನನಗೆ ಈ ಒಂದು ತಪ್ಪು ಆಗಿರೋದ್ರಿಂದ ನಾನು ನನ್ನನ್ನು ಫರ್ಗಿವ್ ಮಾಡ್ತೀನಿ, ನನ್ನನ್ನು ನಾನು ಕ್ಷಮಿಸ್ತೀನಿ. ಐ ಲವ್ ಯು, ಈ ಒಂದು ಘಟನೆಯಿಂದ ನನಗೆ ಲೆಸನ್ ಕೊಟ್ಟಿದೆ,
ಅದು ದುಃಖದಲ್ಲಿರುವಂತಹ ಲೆಸನ್ ಆಗಿರ್ಬೋದು, ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಅಂತೂ ಇದ್ದೇ ಇರುತ್ತೆ. ಅದರಿಂದ ನಾವು ಲೆಸನನ್ನು ತಗೊಂಡಿರ್ತೀವಿ. ಸೊ ಅದು ಯಾವುದೇ ಆಗಿರ್ಬೋದು. ಓಕೆ, ಸೊ ಅದರಿಂದ ನನಗೆ ಪಾಠವನ್ನು ನಾನು ಕಲ್ತಿದ್ದೀನಿ. ಸೊ ಐ ಅಕ್ಸೆಪ್ಟ್ ಮೈ ಸೆಲ್ಫ್ ಆ್ಯಂಡ್ ಐ ಲವ್ ಮೈ ಸೆಲ್ಫ್. ಅಂದರೆ ನಾನು ನನ್ನನ್ನು ಇಷ್ಟಪಡ್ತೀನಿ. ಎಂಥ ಘಟನೆಯಲ್ಲಿ ನಾನು ನೋವನ್ನು ಅನುಭವಿಸ್ತಿದ್ರು ಕೂಡ ನನ್ನನ್ನು ನಾನು ಕೀಳತನದಿಂದ ನಾನು ನೋಡೋದಿಲ್ಲ. ನನ್ನನ್ನು ನಾನು ಹೋಲ್ ಹಾರ್ಟೆಡ್ ಆಗಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾನು ನನ್ನನ್ನು ಇಷ್ಟಪಡ್ತೀನಿ. ಐ ಲವ್ ಯು ಆ್ಯಂಡ್ ಐ ಥ್ಯಾಂಕ್ ಯು. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಎಲ್ಲರಿಗೂ ಕೂಡ ಆ ಒಂದು ಸಿಚುವೇಶನ್ಗೆ ಅಥವಾ ನನಗೆ ನಾನೇ ಧನ್ಯವಾದಗಳು, ಅಂದರೆ ಐ ಥ್ಯಾಂಕ್ ಯು ಮೈ ಸೆಲ್ಫ್. ಸೊ ಇದು ಒಂದು 4 ಲೈನಿನ ಒಂದು ಸಾರಾಂಶ ಅಂತ ಹೇಳ್ಬೋದು. ಸೊ ನೀವು ಸಿಂಪಲ್ ಆಗಿ ಡೇ ಟು ಡೇ ಲೈಫಲ್ಲಿ ಯಾವುದಾದ್ರೂ ದಿನದಲ್ಲಿ 24 ತಾಸಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಜಸ್ಟು ಆ ಒಂದು ಸಿಚುವೇಶನ್ ಯಾವುದೇ ಆಗಿರ್ಬೋದು, ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಹಾರ್ಟ್ ಬ್ರೇಕ್ ಆಗಿರ್ಬೋದು, ಯಾರೋ ನಿಮಗೆ ಮೋಸ ಮಾಡಿರ್ಬೋದು, ದುಡ್ಡು ಕಳ್ಕೊಂಡು ಹೋಗಿರ್ಬೋದು, ಅಥವಾ ನೀವೇ ಎಲ್ಲೋ ಒಂದು ಕಡೆ ಹಾಕಿ ಬಿಸ್ನೆಸ್ ಲಾಸ್ ಮಾಡಿರ್ಬೋದು. ಅಥವಾ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ದಾರಿ ಸಿಗ್ತಾ ಇಲ್ಲ, ಅಥವಾ ನನಗೆ ಹೆಲ್ತ್ ಸರಿ ಇಲ್ಲ, ನಾನು ಕೆರಿಯರಲ್ಲಿ ಅಷ್ಟೊಂದು ಗ್ರೋತ್ ಆಗ್ತಾ ಇಲ್ಲ, ವಾಟ್ ಎವರ್ ನಿಮ್ಮ ಒಂದು ಸಿಚುವೇಶನ್ ಏನೇ ಆಗಿದ್ರೂ ಕೂಡ ಜಸ್ಟ್ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಟೈಮಲ್ಲಿ ಇದನ್ನು 21 ಡೇಸ್ ಮಾಡಿ ನೋಡಿ, ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಅನ್ನೋದನ್ನು ನೀವೇ ಹೇಳ್ತೀರಾ, ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಅನ್ನೋದನ್ನು. ಓಕೆ, ಸೊ ಒಂದು ಟೈಮಲ್ಲಿ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ. ಆ್ಯಂಡ್ ಜಸ್ಟ್ ಆ ಒಂದು ಸಿಚುವೇಶನನ್ನು ನೀವು ನೆನ್ಪು ಮಾಡ್ಕೊಳ್ಳಿ. ಅದು ನಿಮಗೆ ಹರ್ಟ್ ಆಗಿರುವಂಥದ್ದು, ವಾಟ್ ಎವರ್ ಇಷ್ಟು ಹೇಳಿದ್ದೀನಲ್ಲ, ಅದರಲ್ಲಿ ನಿಮಗೆ ಯಾವುದು ತುಂಬಾ ಒಂದು ನೋವು ಕೊಡ್ತಾ ಇದೆ, ಆ ಸಿಚುವೇಶನ್ ಆಗಿರ್ಬೋದು, ಆ ಪರ್ಸನ್ ಆಗಿರ್ಬೋದು, ಅಥವಾ ನೀವೇ ಆ ಪರ್ಸನ್ ಆಗಿರ್ಬೋದು. ಸೊ ನಿಮಗೆ ಜಾಸ್ತಿ ನೋವಾಗಿದೆ ಅಂತಂದರೆ ನಿಮಗೇನು ಕೂಡ ಮಾಡ್ಕೋಬೋದು. ಓಕೆ, ಸೊ ಅದನ್ನು ನೀವು ಸಿಚುವೇಶನನ್ನು ಮೊದಲು ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಸೊ ಒಂದು ತೊಗೊಂಡಾಗಿದ್ಮೇಲೆ ಜಸ್ಟ್ ನಿಮ್ಮ ಹೃದಯದ ಮೇಲೆ ಕೈ ಇಡಿ. ಓಕೆ, 2 ಕೈಗಳನ್ನು ಜೋಡಿಸಿ, ಈ ರೀತಿ ಜೋಡಿಸ್ಬಿಟ್ಟು, ಸೊ 2 ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಂಡು ಆ್ಯಂಡ್ ಕ್ಲೋಸ್ ಯುವರ್ ಐಸ್, ಕಣ್ಣನ್ನು ಮುಚ್ಚಿ ಈ ಒಂದು 4 ಫ್ರೇಸನ್ನು ನಾನು 108 ಸತಿ ಹೇಳಬೇಕು, 21 ಸತಿ ಹೇಳಬೇಕು, 11 ಸರಿ ಹೇಳಬೇಕು ಅಂತ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಆ ಸಿಚುವೇಶನನ್ನು ನೀವು ಹೀಲ್ ಮಾಡಬೇಕು ಅಷ್ಟೇ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಇದನ್ನು ನೀವು ಆ ಒಂದು ಸಿಚುವೇಶನ್ನ ನೆನೆಸ್ಕೊಂಡು, ನಿಮಗೆ ಹರ್ಟ್ ಮಾಡಿರುವಂತಹ ವ್ಯಕ್ತಿಯನ್ನು ನೆನೆಸ್ಕೊಂಡು, ಅಥವಾ ನಿಮಗೇನೇ ಜಾಸ್ತಿ ಹರ್ಟ್ ಆಗಿದೆ, ನಾನು ಕಂಡ್ರೇ ಇಷ್ಟ ಆಗೋದಿಲ್ಲ, ನಾನು ಕೀಳ್ತನದಿಂದ ನೋಡ್ತೀನಿ ನನ್ನನ್ನು, ಅಥವಾ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇಲ್ಲ ಅಂತ ಅಂದಾಗೂ ಕೂಡ ಈ ಒಂದು 4 ಲೈನ್ನ ನಿಮಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಹೇಳಿ. 5 ಮಿನಿಟ್ಸ್ ಹೇಳ್ತೀರಾ, ವೆರಿ ಗುಡ್. ಅಥವಾ 108 ಸತಿ ಹೇಳ್ತೀರಾ, ಅದು ಕೂಡ ಓಕೆ. ಸೊ ಒಟ್ಟು ಈ ಒಂದು ಎಕ್ಸಸೈಸನ್ನು ಅಟ್ಲೀಸ್ಟ್ ಹಾರ್ಟ್ ಮೇಲೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ಈ ಒಂದು 4 ಲೈನ್ನ ಫೀಲಿಂಗಿಂದ ಆ ಫೀಲಿಂಗಿಂದ ಹೇಳ್ತಾ ಹೋಗಿ, ಎಮೋಷ್ನಲ್ ಆಗಿ ಹೇಳ್ತಾ ಹೋಗಿ. ಸೊ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದು ಸಿಚುವೇಶನ್ ನಿಮಗೆ ಹರ್ಟ್ ಮಾಡಿದೆನೋ, ಯಾವ ಪರ್ಸನ್ ನಿಮಗೆ ಹರ್ಟ್ ಮಾಡಿದಾರೋ ಅದೆಲ್ಲದು ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಫಸ್ಟ್ ಡೇ ನಾನು ಯಾಕೆ ಸಾರಿ ಕೇಳಲಿ, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಫರ್ಗಿವ್ ಮಾಡಲಿ, ಅವ್ರದ್ದು ತಪ್ಪು, ವಾಟ್ ಎವರ್, ಇಟ್ಸ್ ಓಕೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು, ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ಆ ಥರದ್ದೆಲ್ಲ ಭಾವನೆಗಳು, ಆ ಥರದ ಯೋಚನೆಯನ್ನು ಮಾಡೋದು ಬಿಟ್ಟು ನೀವು ಇದನ್ನು ಮಾಡಿ. 21 ಡೇಸ್ ಮಾಡಿ, ಆಮೇಲೆ ನೀವೇ ರಿಸಲ್ಟನ್ನು ಹೇಳ್ತೀರಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಐ ಅಕ್ಸೆಪ್ಟ್. ನಾನು ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಸಿಚುವೇಶನ್ ನಿಮ್ಗೆ ಹರ್ಟ್ ಆಗಿದ್ರೆ, ನಂದು ತಪ್ಪಿಲ್ಲ ಅಂದರೂ ನಾನು ಯಾಕೆ ಸಾರಿ ಕೇಳಲಿ, ನಾನು ತಪ್ಪಿಲ್ಲ ಅಂದರೆ ನಾನು ಯಾಕೆ ಫರ್ಗಿವ್ ಮಾಡಲಿ ಅಂತ ಅನ್ನೋದು ಇಟ್ಸ್ ಎ ಕಾಮನ್ ಆಗಿ ಬರುತ್ತೆ. ಬಟ್ ಆದರೆ ಅದನ್ನು ಬದಿಗಿಡಿ ಆ್ಯಂಡ್ ಈ ಒಂದು 4 ಸೆಂಟೆನ್ಸನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತಾ ಹೋಗಿ. 21 ಡೇಸ್ ಮಾಡಿ ನೋಡಿ. ಓಕೆ, ಸೊ ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಬದಲಾವಣೆ ಅಂತ ಅನ್ನೋದು ಖಂಡಿತವಾಗ್ಲೂ ಕೂಡ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಿಂದ ತುಂಬ ಜನನೇ ಹೆಲ್ಪ್ ತಗೊಂಡಿದ್ದಾರೆ. ನಾನು ಒಂದು ಕ್ಲೈಂಟಿಗೆ ಇದೇ ರೀತಿಯಾಗಿ ಬಿಸ್ನೆಸ್ಸಲ್ಲಿ ಅವ್ರದ್ದು ಫುಲ್ ಲಾಸ್ ಆಗಿತ್ತು. ಸೊ ಆಗ ನಾನು ಹೇಳಿದ್ದು ಇದನ್ನೇ. ಸೊ ಜಸ್ಟ್ ಒಂದು ಟೈಮನ್ನು ಫಿಕ್ಸ್ ಮಾಡಿ ಆ್ಯಂಡ್ ಅಟ್ಲೀಸ್ಟ್
ಇದನ್ನು 108 ಸತಿ ಎಷ್ಟು ಸಾತಿ ಆಗುತ್ತೋ ಅಷ್ಟತಿ, ಇಲ್ಲಾಂದ್ರೆ 108 ಸತಿ ಕುತ್ಕೊಂಡು ಒಂದು ಫೀಲಿಂಗ್ ಮುಖಾಂತರ ನೀವು ಹೇಳ್ತಾ ಹೋಗಿ ಅಂತ ಅನ್ನೋದು. ಸೊ 21 ಡೇಸ್ ಇನ್ನೂ ಮುಗ್ದಿದ್ದಿಲ್ಲ, ಆ್ಯಕ್ಚುಲಿ 21 ಡೇಸ್ ಇನ್ನೂ ಆಗೋದ್ರಲ್ಲಿತ್ತು. ಸೊ 1 ವೀಕ್ ಅಷ್ಟೇ ಆಗೋದ್ರಲ್ಲೇ ಅವರಿಗೆ ಅವರಲ್ಲಿರುವಂತಹ ಬಿಸ್ನೆಸ್ಸಲ್ಲಿ ಯಾಕೆ ಲಾಸ್ ಆಯಿತು ಆ್ಯಂಡ್ ಅದನ್ನು ಹೇಗೆ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಆ್ಯಂಡ್ ಬೇರೆ ಥರದಾದಂತಹ ಒಂದು ಕ್ರಿಯೇಟಿವ್ ಐಡಿಯಾ ಅವರಲ್ಲಿ ಹುಡ್ತು. ಸೊ ಅದು ಯಾವಾಗ ಕ್ರಿಯೇಟಿವ್ ಐಡಿಯಾ ಅವರಲ್ಲಿ ಹುಡ್ತೋ ಅವರು ಇನ್ನೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು ಆ್ಯಂಡ್ ಇವಾಗ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಲಾಸ್ ಆಗಿದ ತಕ್ಷಣ ಅದು ನಮಗೆ ಆಗಲ್ಲ, ಅಥವಾ ಲಾಸ್ ಆಗಿದ ತಕ್ಷಣ ಇನ್ನೊಂದು ಹೊಸದು ಕ್ರಿಯೇಟ್ ಮಾಡಬೇಕು ಅಂತ ಅಲ್ಲ, ನಮ್ಮಲ್ಲಿ ಇರುವಂತಹ ಒಂದು ಎಮೋಷ್ನಲ್ ಆಗಿರುವಂತಹ ಒಂದು ಭಾರವನ್ನು ನಾವು ತೆಗೆದು ಹಾಕಲೇಬೇಕು. ಸೊ ಈ ಒಂದು ಹವಾಯನ್ ಒಂದು ಪ್ರೇಯರ್ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ ಆ್ಯಂಡ್ ಆ ಒಂದು ಪರ್ಸನ್ಗೆ ಹೆಲ್ಪ್ ಮಾಡಿದೆ ಅಂತಂದರೆ ನಿಮಗೂ ಕೂಡ ಹೆಲ್ಪ್ ಮಾಡೇ ಮಾಡುತ್ತೆ. ಆ್ಯಂಡ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದೇ ರೀತಿ ನಿಮ್ಮ ಜೊತೆ ಇದ್ದರೆ ಚೆನ್ನಾಗಿರ್ತಿತ್ತು, ಲೈವ್ ಆಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅಂದರೆ ವೆಲ್ಕಮ್, ಕಮ್ಯುನಿಟಿಗೆ ಜಾಯ್ನ್ ಆಗಿ. ವಾಟ್ಸಪ್ ಕಮ್ಯುನಿಟಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅನ್ನುವಂತಹ 7 ದಿನಗಳ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡುವಂಥದ್ದು ಆ್ಯಂಡ್ ನಮ್ಮನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳುವಂಥದ್ದು 7 ದಿನ ನಿಮಗೆ ಫ್ರೀ ಆಗಿರುತ್ತೆ. ಆ್ಯಂಡ್ ಲಿಂಕ್ ವಾಟ್ಸಪ್ ಗ್ರೂಪ್ ಅಂದರೆ ಮೀನ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅದಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಯಾವಾಗ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಟೈಮಿಂಗ್ಸ್ ಏನು ಇದೆಲ್ಲದು ಕೂಡ ನಾನು ವಾಟ್ಸಪ್ ಗ್ರೂಪಲ್ಲೇ ಹಾಕ್ತೀನಿ. ಸೊ ಮತ್ತೊಮ್ಮೆ ಈ ಒಂದು ರೀಕ್ಯಾಪ್ ಮಾಡೋದಾದರೆ, ಏನೇ ಆಗಿದ್ರೂ ಕೂಡ ನಿಮ್ಮ ಒಂದು ಎಮೋಷ್ನಲ್ ಆಗಿ ನೀವು ಡ್ರೈನ್ ಆಗಿರ್ಬೋದು, ಎಮೋಷ್ನಲ್ ಆಗಿ ಪೇನನ್ನು ಅನುಭವಿಸ್ತಾ ಇದ್ದರೆ ದಯವಿಟ್ಟು ಈ ಒಂದು 4 ಫ್ರೇಸಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ದಿನಗಳಲ್ಲಿ 108 ಸತಿ ಅಥವಾ 5 ಮಿನಿಟ್ಸು 10 ಮಿನಿಟ್ಸನ್ನು ಇಟ್ಕೊಂಡ್ಬಿಟ್ಟು ಸೊ ಇದನ್ನು ಜಸ್ಟ್ ಚಾಂಟ್ ಮಾಡ್ತಾ ಹೋಗಿ. ಜಸ್ಟ್ ಬಿ ಕ್ಲಿಯರ್, ಸೈಲೆಂಟ್ ಆಗಿರಬೇಕು ಒಂದು. ಆ್ಯಂಡ್ ನಿಮ್ಮ ಒಂದು 2 ಕೈಗಳು ಹಾರ್ಟ್ ಮೇಲಿರಲಿ ಆ್ಯಂಡ್ ಸಿಚುವೇಶನ್ ನೆನೆಸ್ಕೊಂಡು ಸೊ ಅದಕ್ಕೆ ಹೇಳ್ತಾ ಹೋಗುವಂಥದ್ದು. ಸೊ ಸಿಂಪಲ್ ಆಗಿದೆ ಆ್ಯಂಡ್ ಪವರ್ಫುಲ್. ಎಷ್ಟು ಸಿಂಪಲ್ ಆಗಿದೆ ಆದರೂ 100ರಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ದ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ಇದಿಲ್ದೇ ನಾನಿಲ್ಲ ಅಂತಲೇ ಹೇಳ್ಬೋದು. ಸೊ ಡೈಲಿ ನಾನು ಇದನ್ನು ಆ್ಯಕ್ಚುಲಿ ಹೇಳ್ತೀನಿ, ಡೈಲಿ ಇದನ್ನು ಬರೀತೀನಿ ಕೂಡ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಹೇಳಿದರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿ ಎನ್.